ಬ್ರೇಕ್ ನಂತರ ನಿಮ್ಮ ಮುಂದೆ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಇರುವ ಟೀಮ್ ಅದು ಕೆನರಾ ಕಾಲೇಜ್ನದ್ದು. हट जा रे छोकरे भेजा ना ठोकरे और ला है अपन पंगा नहीं करना दंगा नहीं करना कर दूंगा मैं वरना तेरी टाई टाई फिस तेरी टाई टाई फिस तेरी टाई टाई. ವೀಕ್ಷಕರೇ, ನಮಗೆ ಇವತ್ತು ಒಂದ್ ಸೈಡ್ ಅಲ್ಲಿ ಖುಷಿ ಆಗ್ತಾ ಇದೆ, ಒಂದ್ ಸೈಡ್ ಅಲ್ಲಿ ತುಂಬಾ ಬೇಸರ ಆಗ್ತಾ ಇದೆ. ಯಾಕಪ್ಪ ಅಂದ್ರೆ ಲಾಸ್ಟ್ ಟೈಮ್ ಡ್ಯಾನ್ಸ್ ವಾರಿಯರ್ಸ್ ಆಗ್ತಾ ಇರೋವಾಗ ಕೆನರಾ ಕಾಲೇಜ್ ಅಂದ್ರೆ ನಾವು ಓಡ್ಕೊಂಡ್ ಬರ್ತಾ ಇದ್ವಿ. ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಆಲ್ ದ ಬ್ಯೂಟಿಫುಲ್ ಗರ್ಲ್ಸ್ ಇದ್ರು. ಬಟ್ ಈ ಸಲ ಹುಡುಗರು ಮಾತ್ರ ಇದ್ದಾರೆ, ಆದ್ರೂ ಮಾತಾಡಿಸ್ಬೇಕಾಗುತ್ತೆ. ಸೊ ಹಾಗಾಗಿ ಅವ್ರು ಬಾರಿ ಓಕೆ. ಸೊ ಕೆನರಾ ಕಾಲೇಜ್ ಅಂದಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಯಾಕಪ್ಪ ಅಂದ್ರೆ ಡ್ಯಾನ್ಸ್ ಅಲ್ಲಿ ಕೆಲವೊಂದ್ಸಲ ಎತ್ತಿದ ಕೈ ಅವರು. ಸೊ ಈ ಸಲ ನಿಮ್ಮಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಮ್ಮ ವ್ಯೂವರ್ಸ್? ಈ ಸಲ ತುಂಬಾ ಡಿಫ್ರೆಂಟ್ ಆಗಿ ನಾವು ಡ್ಯಾನ್ಸಿಂಗ್ ಸ್ಟೈಲ್ಸನ್ನು ತುಂಬ ಇಂಪ್ರೂವ್ ಮಾಡ್ಕೊಂಡಿದ್ದೇವೆ. ಹಾಗೆ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದೇವೆ. ಏನಂದರೆ ಕಮ್ಮಿಯಲ್ಲಿ ನಮಗೆ ಒಂದು ಖಾಲಿ 3 days ಪ್ರಾಕ್ಟೀಸಿಗೆ ಟೈಮ್ ಸಿಕ್ಕಿದೆ. ಏನಂದರೆ ಇಂಟರ್ನಲ್ ಎಕ್ಸಾಮ್ಸ್ ಎಲ್ಲ ಮಿಡ್ಲಲ್ಲಿ ಬಂದುಬಿಟ್ಟು ಸ್ವಲ್ಪ ಕಷ್ಟ ಆಗಿದೆ. ಆದ್ರೂ ತುಂಬ ಚೆನ್ನಾಗಿ ಟ್ರೈ ಮಾಡಿದ್ದೇವೆ. ಸೊ ಪ್ರಾಕ್ಟೀಸ್ ಮಾಡೋದಕ್ಕೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿದ್ದೇವೆ ಇಲ್ಲಿಗೆ. ಓಕೆ. ಸೊ ಅದೇ ರೀತಿ ನಾವೇನೋ ಲಿಸ್ಟ್ ನೋಡ್ತಾ ಇದ್ವಿ ಕೆನರಾ ಕಾಲೇಜ್ ಅಂತ. ತುಂಬಾ ಖುಷಿ ಆಯ್ತು. ಯಾಕಪ್ಪ ಅಂದ್ರೆ ಒಂದು ಆ ಹುಡುಗರು ಬರ್ತಾರೆ, ಆ ಹುಡುಗಿರು ಬರ್ತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಯಾಕೆ ಹುಡುಗಿರನ್ನ ಕರ್ಕೊಂಡ್ ಬಂದಿಲ್ಲ ನೀವು? ಆ್ಯಕ್ಚುಲಿ ನಾವು ಈ ಸಲ ಅಂದರೆ ನಮ್ಮದು ಸ್ಟೈಲ್ ಡ್ಯಾನ್ಸಿಂಗ್ ಸ್ಟೈಲ್ ಹಿಪ್ ಹಾಪ್ ಆಗಿರೋದ್ರಿಂದ ಜಾಸ್ತಿ ಬಾಯ್ಸಿಗೆ ಕಾನ್ಸಂಟ್ರೇಷನ್ ಕೊಟ್ಟಿದ್ದೇವೆ. ಸೊ ಹುಡುಗಿರಿಂದ ಇದೆಲ್ಲ ಆಗಲ್ಲ ಅಂತ ಮಾಡ್ತಾರೆ, ಮಾಡಲ್ಲ ಅಂತಲ್ಲ, ಬಟ್ ಹೆದರ್ಕೋಬೇಡಿ, ನಾವಿದೀವಿ, ಹೆದರ್ಕೋಬೇಡಿ. ಟೈಮ್ ಕಮ್ಮಿ ಇತ್ತು ಪ್ರಾಕ್ಟೀಸಿಂಗ್ ಸೆಷನ್ ಎಲ್ಲ, ಹಾಗಾಗಿ ಸೊ ಸ್ಟಂಟ್ಸ್ ಎಲ್ಲ ಮಾಡ್ಲಿಕ್ಕೆಲ್ಲ ಹುಡುಗರಾದ್ರೆ ಬೆಟರ್ ಅನ್ಕೊಂಡು ಹುಡುಗರಲ್ಲೇ ಚಾಯ್ಸ್ ಮಾಡ್ಕೊಂಡು. ಓಕೆ. ಸೊ ಡ್ಯಾನ್ಸ್ ಟು ಡ್ಯಾನ್ಸ್ ವೇದಿಕೆಯಲ್ಲಿ ಸೊ ಏನು ಕಾನ್ಸೆಪ್ಟ್ ಇಟ್ಕೊಂಡ್ ಬಂದಿದ್ದೀರಾ ನೀವು? ಯಾಕಪ್ಪ ಅಂದ್ರೆ ಕಾಂಪಿಟೇಷನ್ ಖಂಡಿತವಾಗ್ಲೂ ಟಫೆಸ್ಟ್ ಇದೆ. ಸೊ ಯಾವ ರೀತಿ ಪ್ರಿಪೇರ್ ಆಗಿ ಏನ್ ಕಾನ್ಸೆಪ್ಟ್ ಇಟ್ಕೊಂಡ್ ಬಂದಿದ್ದೀರಾ? ಕಾನ್ಸೆಪ್ಟ್ ಅಂದರೆ ನಮ್ಮದು ಎಲ್ಲ ಸ್ಟಂಟ್ಸ್ ತುಂಬ ಇದೆ, ಹಾಗೂ ಹಿಪ್ ಹಾಪ್ ಕೋಆರ್ಡಿನೇಷನ್, ಸಿಂಕ್ರನೈಸೇಷನ್ ಎಲ್ಲ ತುಂಬ ಇಂಪ್ರೂವ್ ಮಾಡ್ಕೊಂಡಿದ್ದೇವೆ. ಪರ್ಫೆಕ್ಷನ್ ಆಲ್ಮೋಸ್ಟ್ ಪ್ರಿಪೇರ್ ಆಗಿದ್ದೇವೆ ಎಲ್ಲದಕ್ಕೂ. ಸೊ ನೋಡ್ಬೇಕಿನ್ನು ಪರ್ಫಾರ್ಮೆನ್ಸ್ ಕೊಟ್ಟು. ಸ್ಟಂಟ್ಸ್ ಜಾಸ್ತಿ ಇದೆ ಅಲ್ವಾ? ಸೊ ಚಿನ್ನಕ್ಕೆ ಇವಾಗ ರೇಟ್ ಸ್ವಲ್ಪ ಜಾಸ್ತಿ ಇದೆ. ಓಕೆನಾ? ಸ್ಟಂಟ್ ಮಾಡುವಾಗ ಇದಕ್ಕೆಲ್ಲ ಸ್ವಲ್ಪ ತೊಂದರೆ ಆಗುತ್ತೆ. ಇಲ್ಲಿ ಕೊಟ್ಬಿಡಿ, ನಾನು ಬರೋವಾಗ ಕೊಡ್ತೀನಿ ನಿಮ್ಗೆ. ಫೈನ್ 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 ಕೊಡ್ತೀರಾ ಅಲ್ವಾ? ಓಕೆ. ಅಂತ ಇಂತ ನಾವು MC ಮಾಡಿದಾಗ ಸಾರ್ಥಕ ಆಯ್ತು ಬಿಡಿ. ಸೊ ಇನ್ನು ಈಚೆ ಬಂದ್ರೆ ತುಂಬಾನೇ ಕಟ್ಟಮಸ್ತಾಗಿರೋ ಹುಡುಗರೆಲ್ಲ ಸಿಗ್ತಾರೆ. ಮುಂದೆ ಬನ್ನಿ. ವಾಟ್ಸ್ ಯುವರ್ ನೇಮ್? ನಿಹಾಲ್. ಸೊ ನಿಹಾಲ್ ಅವರೇ, ಡ್ಯಾನ್ಸ್ ಅಂದ್ರೆ ಏನ್ ನಿಮಗೆ? ಸೊ ಎಷ್ಟು ವರ್ಷದಿಂದ ಡ್ಯಾನ್ಸ್ ಅಲ್ಲಿ ಇದ್ದೀರಾ, ಡ್ಯಾನ್ಸ್ ಮಾಡ್ತಾ ಇದ್ದೀರಾ? ತಾವು ಒಂದು 3 ದಿವಸದಿಂದ ಮಾಡ್ತಿದ್ದೇನೆ. ಮೋಲಿ 3 ದಿವಸದಿಂದ? ಇಲ್ಲಪ್ಪ, ಅದೇ 3 ವರ್ಷದಿಂದ ಮಾಡ್ತಿದ್ದೇನೆ. ಸೊ ಬ್ರೇಕ್ ಕೊಟ್ಟು ಸದ್ಯಕ್ಕೆ 3 ದಿವಸದಿಂದ ಸ್ಟಾರ್ಟ್ ಮಾಡಿದ್ದೀರಾ? ಅಲ್ಲ, ಇಂಥವ್ರನ್ನೆಲ್ಲ ಹಾಕೊಂಡ್ರೆ ಹೆಂಗೆ? ಆದರೂ ಅವರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅನ್ಕೊಂಡು ನಾವು ಭರವಸೆ ಇಟ್ಟಿದ್ದೇವೆ. ನಿಮ್ಮ ಮೇಲೆ ತುಂಬಾ ಭರವಸೆ ಇದೆ ಅವರಿಗೆ, ಬ್ರೇಕ್ ಮಾಡಬೇಡಿ. ಓ ಯಾ ಶೂರ್, ನಾವು ನಮ್ಮ ಟೀಮ್ ನಾ ಬಿಟ್ಟುಕೊಡ್ಲಿಕ್ಕೆ ಆಗ್ತದ? ಅಲ್ಲ, ಸಖತ್ತಾಗಿ ಕೊಡ್ತೀರಾ ಹಂಗಾದ್ರೆ? ಯಾ ಶೂರ್. ಏನ್ ಕೊಡ್ತೀರಾ ಪರ್ಫಾರ್ಮೆನ್ಸ್? ಪರ್ಫಾರ್ಮೆನ್ಸ್. ಓಕೆ. ಸೊ ನಿಮ್ಮ ಮೈಂಡ್ ಅಲ್ಲಿ ಏನಿದೆ ಸದ್ಯಕ್ಕೆ? ಒಂದು ಡ್ಯಾನ್ಸ್ ಟು ಡ್ಯಾನ್ಸ್ ಅನ್ನೋಂತ ಒಂದು ದೊಡ್ಡ ವೇದಿಕೆ. ಸೊ ಏನ್ ಮಾಡ್ತೀರಾ, ಏನಿದೆ ಮೈಂಡ್ ಅಲ್ಲಿ ಸದ್ಯಕ್ಕೆ? ಮೈಂಡಲ್ಲಿ ಅಂದ್ರೆ ಈಗ ಜಸ್ಟಿಗೆ ಸ್ಟೇಜ್ ಅನ್ನು ಫುಲ್ ಉಡಿ ಮಾಡ್ಬೇಕಂತಿದೆ. ಅಲ್ಲ, ಹಂಗಾದ್ರೆ ನೀವು ಹೋಗೋದು ಬೇಡ ಬಿಡಿ. ಯಾಕಂದ್ರೆ ಇನ್ನು ಕೆಲವಾರು ಪರ್ಫಾರ್ಮೆನ್ಸಸ್ ನಡೆಯೋದಕ್ಕಿದೆ. ಸೊ ತುಂಬಾ ಖರ್ಚೆಲ್ಲ ಮಾಡಿದೀವಿ ಸ್ಟೇಜ್ ಎಲ್ಲ. ನೀವು ಉಡಿ ಮಾಡಿ ಎಲ್ಲ ಮಾಡಕ್ ಹೋಗ್ಬೇಡಿ. ನಮ್ಮ ಬಾಯ್ಸ್ ಎಲ್ಲ ಜೋಶಲ್ಲಿ ಇದ್ದಾರೆ ಎಲ್ಲ. ಏನ್ ಉಡಿ ಮಾಡೋದಕ್ಕೆ? ಓಕೆ. ಸೊ ಇವತ್ತಿನ ಪರ್ಫಾರ್ಮೆನ್ಸ್ ನೀವು ಯಾರಿಗೋಸ್ಕರ ಮಾಡ್ತೀರಾ? ಸೊ ಒಬ್ಬರಿಗೆ ಅಂದ್ರೆ, ಸೊ ಡೆಡಿಕೇಟ್ ಮಾಡ್ಬೇಕು ಅಂದ್ರೆ ಒಬ್ಬರಿಗೆ ಮಾತ್ರ. ಸೊ ಯಾರಿಗೆ ಮಾಡ್ತೀರಾ? ನಮ್ ಕೆನರಾ ಕಾಲೇಜ್. ಅಲ್ಲ, ನಿಮ್ಮ ಹತ್ರ ಇಲ್ಲ ಅಲ್ವಾ? ಸೊ ಅವ್ರು ಯಾರೋ ಹುಡುಗಿ ಹೆಸರು ಹೇಳ್ತಾರೆ ಅಂತ ನಾವು ಕಾಯ್ತಾ ಇದ್ವಿ. ಅಲ್ಲ, ನೀವ್ ಹೇಳಿ. ಕೆನರಾ ಕಾಲೇಜ್ಗೋಸ್ಕರ ಮಾತ್ರ. ಸೊ ನೀವು ಹುಡುಗಿ ಬಗ್ಗೆ ಹೇಳಲ್ಲ? ಇಲ್ಲ, ಹುಡುಗಿಯಲ್ಲ ಇಲ್ಲ. ಯಾಕೆ ಸುಮ್ಮನೆ? ಯಾಕೆ ಹಂಗೆ? ಓದೋ ವಯಸ್ಸಲ್ಲಿ ಹುಡುಗಿಯಲ್ಲ ಬಾರ. ಸೊ ಓಕೆ. ಸೊ ಥ್ಯಾಂಕ್ ಯು. ಎಸ್. ಓಕೆ. ಸೊ ನಮಗೆ ತುಂಬಾ ಖುಷಿ ಆಗ್ತದೆ. ಯಾಕಪ್ಪ ಅಂದ್ರೆ ನಂತರ ಮಂಗಳೂರಲ್ಲಿ ಇನ್ನೂ ಕೂಡ ಹುಡುಗರು ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಚೆನ್ನಾಗಿ ಕಲೀರಿ ನೀವು. ಸೊ ಅದು ಬಿಟ್ಟು ಹುಡುಗಿರಿಂದೆಲ್ಲ ಹೋಗ್ಬೇಡಿ, ನಂತರ ತುಂಬಾ ಫೀಲಿಂಗ್ ಅಲ್ಲಿ ಬೀಳ್ತೀರಾ ನೀವು. ಸೊ ಎನಿವೇಸ್, ಏನ್ ನಿಮ್ಮ ಹೆಸರು? ಸುಪ್ರೀತ್. ಓಕೆ. ಸೊ ಡ್ಯಾನ್ಸ್ ಟು ಡ್ಯಾನ್ಸ್ ವೇದಿಕೆಯಲ್ಲಿ ಡ್ಯಾನ್ಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಅನ್ನು ನಮ್ಮ ವೀಕ್ಷಕರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಡ್ಯಾನ್ಸ್ ಟು ಡ್ಯಾನ್ಸ್ ಇಂದ? ಈ ವೇದಿಕೆ ಒಂದು ಎಲ್ರಿಗೆ ಅಂದ್ರೆ ಏನೋ ಹೇಳ್ಬೇಕು ಅಂತ ಇದ್ದಾರೆ, ಬಟ್ ಸಿಗ್ತಾ ಇಲ್ಲ ನಿಮ್ಗೆ. ಏನದು? ಅಲ್ಲ, ಆಗಿರಿ. ಅಲ್ಲ, ಈ ವೇದಿಕೆಯಿಂದ ಕೆಲವರ ಫ್ಯೂಚರ್ ಸೆಟ್ ಆಗ್ಬೋದು. ಹಾಗೆ ಡ್ಯಾನ್ಸ್ ಟು ಡ್ಯಾನ್ಸ್ ಇಂದ ಕೆಲವರಿಗೆ ಒಳ್ಳೆ ಫ್ಯೂಚರ್ ಸಿಗ್ಬೋದು ಅಂತ ಅನ್ಕೊಂಡಿದ್ದೀನಿ. ಓಕೆ. ಸೊ ಅಗ್ಗು ಯಾರಿಗಾದ್ರೂ ಒಂದು ಫ್ಯೂಚರ್ ಸಿಕ್ಕಿದ್ರೆ ಇವರು ಇಲ್ಲಿಗೆ ಬಂದಿದ್ದಕ್ಕೆ ಸಾರ್ಥಕ ಆಗುತ್ತೆ. ಸೊ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಅಲ್ವಾ? ತುಂಬಾ ಜನ ಫ್ರೆಂಡ್ಸ್ ಇದ್ದಾರೆ. ಸೊ ಎದುರುಗಡೆ ನಿಂತ್ಕೊಂಡಿದ್ದಾರೆ. ಸೊ ಅವ್ರ ಸಪೋರ್ಟ್ ಹೆಂಗಿದೆ?
ನಮ್ಮ ಕಾಲೇಜ್ ಸಪೋರ್ಟ್ ಚೆನ್ನಾಗಿದೆ, ಅದೇ ರೀತಿ ನಮ್ಮ ಫ್ರೆಂಡ್ಸು ಕೂಡ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮತ್ತು ನನ್ನ ಟೀಮ್ ಬಗ್ಗೆ ನನಗೆ ಒಳ್ಳೆ ಅಭಿಪ್ರಾಯ ಇದೆ, ಒಳ್ಳೆ ಮಾಡ್ತಾರೆ ಅಂತ. ಎಸ್, ಒಳ್ಳೆ ಟೀಮ್ ಸೆಟ್ ಮಾಡಿದ್ದಾರೆ. ಇನ್ನು ದೇವರ ಮೇಲೆ. ಓಕೆ, ನಿಮ್ಗೆ ಫ್ಯಾನ್ ಫಾಲೋವರ್ಸ್ ತುಂಬಾ ಜಾಸ್ತಿ ಇದೆ. ಹುಡುಗಿರಂತೂ ನಿಮಗೋಸ್ಕರ ಕಾಯ್ತಾ ಇದ್ದಾರೆ, ಫೋಟೋ ಬೇರೆ ತೆಗಿತಾ ಇದ್ದಾರೆ. ನಮ್ಮ ಅದೃಷ್ಟ, ತೆಗಿರಿ ಪರವಾಗಿಲ್ಲ. ಸೊ ಅವ್ರ ಬಗ್ಗೆ ಏನ್ ಹೇಳ್ತೀರಾ, ಲೇಡಿ ಫಾಲೋವರ್ಸ್ ಬಗ್ಗೆ? ನೋ ಕಮೆಂಟ್ಸ್. ನೋ ಕಮೆಂಟ್ಸ್. ಓ ಮೈ ಗಾಡ್, ದಿಸ್ ಈಸ್ ಕ್ಯಾನ್ರಾ. ಸೊ ಕ್ಯಾನ್ರಾದ ಹುಡುಗರು ಹಿಂಗೆಲ್ಲ ಮಾತಾಡಿದ್ರೆ ದೇವ್ರು ಒಪ್ಪಲ್ಲ. ಸೊ ಎನಿವೇಸ್, ಲಾಸ್ಟ್ ಆಗಿ ಬಟ್ ನಾಟ್ ದ ಲೀಸ್ಟ್ ಆಗಿ ಏನ್ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ನಿಮ್ಮಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅವರು? ಏನಿಲ್ಲ, ಜಸ್ಟ್ ನಾವು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೇವೆ ಅಂತ ಹೋಪ್ಸ್ ಇಟ್ಕೊಂಡು ಬಂದಿದ್ದೇವೆ. ಹಾಗಾಗಿ ನಾವು ಪರ್ಫಾರ್ಮ್ ಮಾಡ್ತೇವೆ. ವಿಲ್ ಓಕೆ, ಕಾಮ್ ಡೌನ್. ಎಸ್, once again, yes. and we Canrats will rock the stage, that's for sure. ಓಕೆ, ಸೊ ವೀಕ್ಷಕರೇ, ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ. ಕೆಂಡ್ರದಲ್ಲಿರುವಂತ ಹುಡುಗಿರು ಯಾರು ಬಂದಿಲ್ಲ, ಓನ್ಲಿ ಹುಡುಗರು ಬಂದಿದ್ದಾರೆ ಅಂತ ನೀವು ಟೆನ್ಷನ್ ಖಂಡಿತ ಮಾಡ್ಬೇಕಾಗಿಲ್ಲ. ಯಾಕಪ್ಪ ಅಂದ್ರೆ ಡಾನ್ಸ್ ಅಂಡ್ ಎಂಟರ್ಟೈನ್ಮೆಂಟ್ ನಿಮಗೋಸ್ಕರ ಕಾಯ್ತಾ ಇದೆ, ಓನ್ಲಿ ಆನ್ ಡ್ಯಾನ್ಸ್ ಟು ಡ್ಯಾನ್ಸ್. ಅಂಡ್ ದಿಸ್ ಈಸ್ ದ ಗೈಸ್ ಫ್ರಮ್ ಕೆನರಾ ಕಾಲೇಜ್. ಸೊ ಬಿ ಅವೇರ್. ಯಾಕಪ್ಪ ಅಂದ್ರೆ ಯಾವ್ದೆಲ್ಲ ಟಫ್ ಕಾಂಪಿಟೇಟರ್ಸ್ ಇದ್ದಾರೆ ಅವರಿಗೆ ಟಫ್ ಕಾಂಪಿಟೇಷನ್ ಕೊಡೋದಕ್ಕೆ ಕೆನರಾ ಕಾಲೇಜ್ ಅಬ್ಸಲ್ಯೂಟ್ಲಿ ರೆಡಿ ಆಗಿದೆ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. Come on! ನೃತ್ಯದಲ್ಲಿ ವಿಶೇಷತೆ ಇರಬೇಕಾದ್ರೆ ಸ್ಟಂಟ್ಸ್ ಕೂಡ ಬೇಕಾಗುತ್ತೆ. ನೀವು ಮಾಡೋ ಸ್ಟಂಟ್ಸ್ ಎಷ್ಟರ ಮಟ್ಟಿಗೆ ನಿಮ್ಮ ಯಶಸ್ಸಿಗೆ ಕಾರಣವಾಗುತ್ತೆ ನೋಡೋಣ. And dear viewers, and this is one of the very energetic college from Bangalore. That is none other than Canara College. Canara College, Bangalore. So ತುಂಬಾ ಖುಷಿಯಲ್ಲಿದ್ದೀರಾ ಅಂದ್ರೆ ಒಂದು ಒಳ್ಳೆ ಕಮೆಂಟ್ ಸಿಕ್ಕಿರ್ಲೇಬೇಕಾಗುತ್ತೆ. ಸೊ ಏನಾಯ್ತು, ಹೌ ವಾಸ್ ದ ಎಕ್ಸ್ಪೀರಿಯನ್ಸ್? ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೇವೆ, ಆದ್ರೆ ಸ್ವಲ್ಪ ಸಿಲಿ ಮಿಸ್ಟೇಕ್ಸ್ ಎಲ್ಲ ಆಗಿದೆ. ಬಟ್ ಸ್ಟಿಲ್ ತುಂಬಾ ಸ್ಯಾಟಿಸ್ಫೈ ಆಗಿದ್ದೇವೆ, ಯಾಕಂದ್ರೆ ಜಜಸ್ ತುಂಬಾನೇ ಒಳ್ಳೆ ಕಮೆಂಟ್ಸ್ ಕೊಟ್ಟಿದ್ದಾರೆ. ಎಲ್ಲ ಜಜಸ್ ಕೂಡ ತುಂಬಾ ಒಳ್ಳೆ ಕಮೆಂಟ್ ಮಾಡಿದ್ದಾರೆ. ಆದ್ರೂ ಇನ್ನು ನೆಕ್ಸ್ಟ್ ಲೆವೆಲ್ ಇನ್ನು ಪಾಸ್ ಆದ್ಮೇಲೆ ಇನ್ನೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೇಕಂತಿದ್ದೇವೆ. ಸೊ ನಿಮಗೆ ಏನು ಅನಿಸ್ತಾ ಇದೆ? ಸೊ ಜಡ್ಜಸ್ ಕಮೆಂಟ್ ಮೇಲೆ, ಸೊ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ, ಸೊ ಫೈನಲಿಗೆ ಬರ್ತೀರಾ ಹೆಂಗೆ? ಆಕ್ಚುಲಿ ಇವತ್ತಾಗಿರೋ ಮಿಸ್ಟೇಕ್ಸನ್ನ ಮತ್ತೆ ಮಾಡ್ದಂಗೆ ಇನ್ನು ಪರ್ಫಾರ್ಮೆನ್ಸ್ ಬೆಟರ್ ಮಾಡಿಕೊಂಡು ನೆಕ್ಸ್ಟ್ ಲೆವೆಲ್ಗೆ ಬರಬೇಕು ಅಂದ್ಕೊಂಡಿದ್ದೀವಿ, ಬರ್ತೀವಿ. ನಾನು ಏನೋ ಕೇಳ್ತಾ ಇದ್ದೀನಿ, ನೀವೇನೋ ಹೇಳ್ತಾ ಇದ್ದೀರಾ. ನಾನೇನು ಕೇಳ್ತಾ ಇದ್ದೀನಿ, ಇಲ್ಲಿ ಬನ್ನಿ. ಸೊ ನಾನೇನು ಕೇಳ್ತಾ ಇದ್ದೀನಿ ಅಂದರೆ, ಸೊ ಇವತ್ತಿನ ಪರ್ಫಾರ್ಮೆನ್ಸ್ ಆಯ್ತಲ್ವಾ? ಸೊ ಅದರೊಂದು ನಿಮಗೆ ಅಂದಾಜಿನ ಪ್ರಕಾರ ನೀವು ಬರಬಹುದಾ ಫೈನಲ್ಗೆ? ಅರ್ಥ ಆಯ್ತಲ್ವಾ? ಓಕೆ, ಫೈನಲ್ಸಿಗೆ ಬಂದೇ ಬರ್ತೀವಿ, ಶೋರ್ ಬರ್ತೀವಿ, ಪಕ್ಕಾ. ಸೊ ಫೈನಲ್ಸ್ ಅಲ್ಲಿ ಬಂದ್ರೆ, ಸೊ ಬರದೇ ಇದ್ರೆ ಬೇಡ ಬಿಡಿ, ಬಂದ್ರೆ ಯಾವ ರೀತಿ ಪರ್ಫಾರ್ಮೆನ್ಸ್ ಕಾಯ್ತಾ ಇದೆ ನಮಗೋಸ್ಕರ? ರಾಕಿಂಗ್ ಪರ್ಫಾರ್ಮೆನ್ಸ್ ಖಂಡಿತ. ಸೊ ಫಸ್ಟ್ ಪ್ಲೇಸ್ಗೋಸ್ಕರ ಏನು ಮಾಡೋದಕ್ಕೂ ಸಿದ್ಧ ನೀವು? ರೆಡಿ, ಏನ್ ಮಾಡೋಕ್ಕೂ ರೆಡಿ ನಾವು. ಓಕೆ, ಸೊ ನಿಮಗೆ ಎಸ್ಪೆಷಲಿ, ಸೊ ಇಬ್ಬರಲ್ಲಿ ಯಾರು ಇಷ್ಟ ಆದ್ರು? ಇನ್ನು ಇಬ್ರು ಯಾರು ಅಂತ ಕೇಳ್ಬೇಡಿ ನೀವು. ಎಸ್ ಪ್ಲೀಸ್. ಸುನಿಲ್ ಶೆಟ್ಟಿ ಸರ್. ಅಲ್ಲ ರೀ, ನಾನೇನ್ ಕೇಳ್ತಾ ಇದ್ದೀನಿ, ಆ ಇಬ್ಬರಲ್ಲಿ ಸುನಿಲ್ ಶೆಟ್ಟಿ ಇಲ್ಲ. ಸೊ ನಮ್ಮ ಆಂಕರ್ ಇದ್ದಾರೆ ಅಲ್ವಾ, ಲೇಡಿ ಆಂಕರ್, ಅದ್ರ ಜೊತೆ ಲೇಡಿ ಜಡ್ಜ್ ಇದ್ದಾರೆ ಅಲ್ವಾ, ಸೊ ಮೈತ್ರಿ ಅವರು. ಸೊ ಅವರಿಬ್ಬರಲ್ಲಿ ಯಾರು ಇಷ್ಟ ಆದ್ರು ಅಂತ ಕೇಳ್ತಾ ಇದ್ದೀನಿ. ಮೈತ್ರಿ ಮೇಡಮ್. ಅಲ್ಲ ರೀ, ಇಷ್ಟು ಜನರ ಹತ್ರ ಕೇಳ್ದೆ ಯಾರು ನಮ್ಮ ಪಾಪ ಆಂಕರ್ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ನೀವಾದ್ರೂ ಹೇಳ್ಬಿಡಿ, ಆಂಕರ್ ಇಷ್ಟ ಆದ್ರ ನಿಮ್ಗೆ? ಇಷ್ಟ ಆದ್ರೂ ಫಸ್ಟ್ ಪ್ರಿಫರೆನ್ಸ್ ಮೈತ್ರಿ ಮ್ಯಾಮ್ಗೆ ಕೊಡ್ಬೇಕಾಗುತ್ತೆ. ಯಾಕಂಗೆ? ಯಾಕಂದ್ರೆ ನೆಕ್ಸ್ಟ್ ಟೈಮ್ ನಾವು ಪಾಸ್ ಆಗಿ ಹೋಗಿ ಇನ್ನೂ ಒಳ್ಳೆ ಕಮೆಂಟ್ಸ್ ಕೊಡ್ಬೇಕಲ್ಲ ನಮ್ಗೆ, ಅದಕ್ಕೋಸ್ಕರ. ಸೆಲ್ಫಿಶ್ನೆಸ್ ಅಲ್ವಾ? ಸೊ ನಿಮಗೆ ಯಾಕೆ ಇಷ್ಟ ಆದ್ರು ನಮ್ಮ ಮೈತ್ರಿ ಮೇಡಮ್? ಸೊ ಅವ್ರ ಮೇಕಪ್ ಎಲ್ಲ ಜಾಸ್ತಿ ಮಾಡ್ತಾರಂತನ? ಯಾಕೆ? ಕ್ಯೂಟ್ ಇದ್ದಾರೆ. ಸೊ ಮಾತಾಡಿದ್ರೆ ಪರ್ಸನಲ್ ಆಗಿ ಹೋಗಿ, ಇಲ್ಲ ನಂಬರ್ ಬೇಕು ಅಂತ ಇದ್ರೆ ನಾನು ಕೊಡ್ತೀನಿ. ಬೇಕಾ ನಿಮ್ಗೆ ನಂಬರ್ ಬೇಕಾ? ಇಲ್ಲ, ನಮ್ಮ ಹತ್ರ ದೇವರಾಣೆ ನಂಬರ್ ಎಲ್ಲ ಸಿಗಲ್ಲ. ಇಟ್ ವಾಸ್ ಜಸ್ಟ್ ಫನ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಅಂಡ್ ನೀವು ಕಂಡಿರೋಂಥ ಕನಸು ನನ್ಸಾಗ್ಲಿ. ಬಟ್ ಕನಸೇನು? ಫೈನಲ್ಸ್ ವಿನ್ ಆಗ್ಬೇಕು. ಬೇರೇನೂ ಅಲ್ಲ.
Okay, so anyways, this is Kendra College Mangalore. ಸಖತ್ತಾಗಿರುವಂತಹ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು 110% ಕಾನ್ಫಿಡೆಂಟ್ ಆಗಿದ್ದಾರೆ. ಏನಪ್ಪಾ ಅಂದ್ರೆ ಇವರು ಖಂಡಿತವಾಗ್ಲೂ ಫೈನಲಿಗೆ ಬಂದೇ ಬರ್ತಾರೆ ಅಂತ. ಸೊ ಒಂದು ವೇಳೆ ಫೈನಲಿಗೆ ಬಂದ್ರೆ ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಅಂಡ್ ಫೈನಲಿಗೆ ಬಂದ್ರೆ ಇನ್ನೊಂದು ಚಮತ್ಕಾರ ಇರುವಂತ ಒಂದು ಪರ್ಫಾರ್ಮೆನ್ಸ್ ಅನ್ನ ಇಟ್ಕೊಂಡ್ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ಸ್. ಒಂದೊಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ಬ್ಯಾಕ್ ಸ್ಟೇಜ್ಗೆ ಎಂಟ್ರಿ ಕೊಟ್ಟ ಟೀಮ್ ಮೆಂಬರ್ಗಳ ಕನಸು ಗ್ರ್ಯಾಂಡ್ ಫಿನಾಲೆ ವಿನ್ ಆಗೋದು. ಆಗ್ತಾರ ಸೋಲ್ತಾರ ನೋಡ್ಬೇಕಷ್ಟೇ.